ಇನ್ನು ಮುಂದೆ ಎಲೆಕ್ಟ್ರಿಕ್ ಕಾರ್ಗಳಿಗೆ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, ಚಾರ್ಜ್ ಹಾಕೋ ಅವಶ್ಯಕತೆನೇ ಇಲ್ಲ. ಹೌದು, ನಾನು ಸುಮ್ಮನೆ ಹೇಳ್ತಿಲ್ಲ ಈ ಮಾತನ್ನ. ಎಂ ಜಿ ಅವರು ಒಂದು ಹೊಸ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದ್ದಾರೆ. ಆ ಪ್ಲಾಟ್ಫಾರ್ಮ್ ಹೆಂಗೆ ಅಂತಂದರೆ, ಅವರೇ ಒಂದು ಪೆಟ್ರೋಲ್ ಇಂಜಿನ್ ಕೊಡ್ತಾರೆ. ಆ ಪೆಟ್ರೋಲ್ ಇಂಜಿನು ನಿಮ್ಮ ಎಲೆಕ್ಟ್ರಿಕ್ ಕಾರಲ್ಲಿರೋ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ. ಅಂದರೆ ನೀವು ಯಾವುದೇ ರೀತಿ ಪ್ಲಗ್ ಇನ್ ಚಾರ್ಜ್ ಮಾಡಿ ದಿನಗಟ್ಟಲೆ ವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಪಾಡಿಗೆ ನೀವು ಕಾರ್ ಡ್ರೈವ್ ಮಾಡ್ತೀರಾ, ನಿಮ್ಮ ಕಾರಲ್ಲಿರೋ ಪೆಟ್ರೋಲ್ ಇಂಜಿನು ನಿಮ್ಮ ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಹೋಗುತ್ತೆ. ಇದರಿಂದ ನೀವು ಎಲ್ಲೂ ನಿಲ್ಲಿಸ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ, ಮತ್ತು ನಿಮ್ಮ ಗಾಡಿ ಅದೇ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗ್ತೈತೆ. ಇಷ್ಟೇ ಅಲ್ಲದೆ ನೀವು ಪ್ಲಗ್ ಇನ್ ಚಾರ್ಜ್ ಮಾಡಬೇಕು ಅಂದ್ರೂ ಆ ಥರನೂ ಮಾಡ್ಬೋದು. ನಿಮ್ಗೆ ಅನ್ಸ್ಬೋದು ಈ ಪೆಟ್ರೋಲ್ ಇಂಜಿನ್ ಎಷ್ಟು ಮೈಲೇಜ್ ಕೊಡ್ಬೋದು ಅಂತ. ನಾರ್ಮಲ್ ಆಗಿ ಅದೊಂದು ಟೈರ್ ರನ್ ಮಾಡಿದ್ರೆ 10ರಿಂದ 12 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಆದರೆ ಇದನ್ನು ನೀವು ಬರೀ ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ 20ರಿಂದ 30 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಅಂದರೆ ನಿಮಗೆ 1 ಕಿಲೋಮೀಟರ್ ಪೆಟ್ರೋಲಲ್ಲಿ ಹೈಯೆಸ್ಟ್ ನೀವು ಮೈಲೇಜ್ನ ನೀವು ಪಡ್ಕೊತೀರಾ. ಮತ್ತು ನಿಮ್ಮ ಇ ವಿ ಕಾರ್ನ ಎಲ್ಲೂ ನಿಲ್ಲಿಸ್ತಾನೆ, ಯಾರು ನಿಮ್ಮನ್ನ ಆಡ್ಕೊಳ್ದೇ ಇರೋ ಥರ ನೀವೆಲ್ಲ ಗಾಡಿನ ರನ್ ಮಾಡ್ಬೋದು. ನಿಮ್ಮ ಪ್ರಕಾರ ಎಮ್ ಜಿ ಅವ್ರು ಮಾಡಿದ್ದು ಒಳ್ಳೆ ಕೆಲಸನೇ ಅನಿಸುತ್ತಾ? ಈಗಿನ ಬದಲಾಗ್ತಾ ಇರೋ ಎಲ್ಲ ಇ ವಿ ಕಾರ್ಗಳಿಗೋಸ್ಕರ ಈ ಥರ ಪೆಟ್ರೋಲ್ ಇಂಜಿನ್ನ ಇಟ್ಟು ಒಂದನ್ನ ರನ್ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿಲಿ ಕೂಡ ಇವಾಗ ನಾವು ಇ ವಿ ಕಾರ್ಗಳನ್ನ ಯೂಸ್ ಮಾಡ್ಬೋದು. ನಿಮ್ಮ ಅಭಿಪ್ರಾಯ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ.